ನಾನು ಕೂಡ ಇವತ್ತಿನ ಪ್ರೊಟೆಸ್ಟ್ಗೆ ಪಾಲ್ಗೊಳ್ಬೇಕಾಯಿತು. ಇಮಿಡಿಯೇಟ್ ಆಗಿ ನನಗೆ ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಫೀಸ್ ಬುಲಾವ್ ಬಂದಿದ್ದರಿಂದ ಬಂದಿದ್ದೀರಿ. ನಾನು ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ನಾವು ಬಂದಿದ್ದೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಮಿಸ್ಮ್ಯಾನೇಜ್ಮೆಂಟಿಂದ ಈ ಕಾವೇರಿ ನದಿಯಲ್ಲಿ ನಮಗೆ ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತು, ಇದೇ ಟೈಮಲ್ಲಿ ನೀರು ಸಾಕಷ್ಟು ನೀರಿತ್ತು. ಯಾಕೆಂದರೆ ನಾವು ಮ್ಯಾನೇಜ್ ಮಾಡಿದ್ದೀರಿ. ತಮಿಳ್ನಾಡಿನ ಜೊತೆ ಏನೇನು ತೀರ್ಪುಗಳಿತ್ತು ಅವೆಲ್ಲವನ್ನ ಪರಿಶೀಲನೆ ಮಾಡ್ಕೊಂಡು ಮಳೆನೂ ಕೂಡ ಒಳ್ಳೆ ಮಳೆ ಬಂದಿತ್ತು. ಆದರೆ ಈ ಬಾರಿ ತಮಿಳ್ನಾಡು INDA ಪಾರ್ಟ್ನರ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ. ಇವಾಗ ಉಳಿದಿರೋ ಅಂಥದ್ದು ಭಾಳ ಕಡಿಮೆ ನೀರು ನಮಗೆ. ಒಟ್ಟು ನಾನು ಅಧಿಕಾರಿಗಳ ಜೊತೆ ಮಾತಾಡಿದಾಗ, ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ 8 TMC ಮಾತ್ರ ಯೂಸ್ ಮಾಡೋಕ್ಕೆ ಅವಕಾಶ ಇರ್ತದೆ. ಮತ್ತು 4.5 5 TMC ಡೆಡ್ ಸ್ಟೋರೇಜ್ ಇದ್ದೇ ಇರುತ್ತೆ. ಅದು ಬೇಕೇ ಬೇಕು, ಅದನ್ನು ಬಿಡಂಗಿಲ್ಲ. ಸೊ ಆ 8 TMCಯಲ್ಲಿ ಮಂಡ್ಯ, ಮೈಸೂರು ಬರ್ತಕ್ಕಂಥ ದಾರಿಯಲ್ಲಿ ಇರ್ತಕ್ಕಂಥ ನಗರಗಳು ಇವೆಲ್ಲ ಮಾಡಿ ಬೆಂಗಳೂರಿಗೂ ಕೂಡ ನೀರು ಬರಬೇಕಾಗಿದೆ. ಆದರೆ ಈ ಕಾಂಗ್ರೆಸ್ ಅವರು ನೀರು ಬಿಟ್ಬಿಟ್ಟಿರೋದ್ರಿಂದ, ಸುಮಾರು 5-6 TMC ನೀರನ್ನು ತಮಿಳ್ನಾಡಿಗೆ ಬಿಟ್ಬಿಟ್ಟಿರೋದ್ರಿಂದ ಇವತ್ತು KRS ಬರೋದಾಗಿದೆ. ಈಗಲೂ ಬಿಡ್ತಾ ಇದ್ದಾರೆ. ಕೇಳಿದರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತ. ನನಗನ್ಸ್ತತೆ ಇದರಲ್ಲೂ ಹಿಂದೆನೂ ಕೂಡ ಅವ್ರು ನೀರು ಬಿಟ್ಟಾಗ ನಾವು ಬಿಟ್ಟೇ ಇಲ್ಲ ಅಂತ ಹಲವಾರು ರೈತರು ಹೋಗಿ ನದಿಯಲ್ಲಿ ನಿಂತು ತೋರಿಸ್ದಾಗೆ ನಿಲ್ಲಿಸಿದ್ದವರು ಬಿಡ್ತಾನೇ ಇದ್ರು. ಮತ್ತು ಅವ್ರು ಹೇಳ್ತಾರೆ ಟ್ರಿಬ್ಯುನಲ್ ಆರ್ಡ್ರು ಅಂತಂದ್ರೆ ನಿಮ್ಮ ವಾದ ಸರಿಯಾಗಿ ಹಾಕಿಲ್ಲ. ಬೆಂಗಳೂರು ಇಷ್ಟು ಜನಸಂಖ್ಯೆ ಇದೆ, 1.5 ಕೋಟಿ ಜನಸಂಖ್ಯೆ ಇದೆ, ಕುಡಿಯೋ ನೀರಿಗೆ ಹಾಹಾಕಾರ ಬರುತ್ತೆ ಅಂತ ಹೇಳೋ ಅಂತ ಪ್ರಮೇಯವನ್ನೇ ಮಾಡಲಿಲ್ಲಲ್ಲ ಇವರು. ಆ ದೃಷ್ಟಿಯಿಂದ ಇವರ ಒಂದು ಟ್ರಿಬ್ಯುನಲಲ್ಲಿ ವಾದ ಸರಿಯಾಗಿ ಮಾಡದೇ ಇರೋದು, ಮತ್ತು ಯಾವುದೇ ಮಂತ್ರಿಗಳು ಇಲ್ಲಿಂದ ಕೇಂದ್ರಕ್ಕೆ ಬಂದು ಡೆಲ್ಲಿಯಲ್ಲಿ ಬಂದು ಕೂತು ಲಾಯರ್ಗಳಿಗೆ ಸರಿಯಾಗಿ ಬ್ರೀಫ್ ಮಾಡದೇ ಇರೋದ್ರಿಂದ ಇವೆಲ್ಲ ಕೊರತೆಯಿಂದ ಅವರು ತಮಿಳ್ನಾಡಿಗೆ ನೀರು ಹೊರಟೋಗಿದೆ. ಈಗ ಹಾಹಾಕಾರ. ಆದ್ರೆ ಹಂಗಾರೆ ಬೆಂಗಳೂರಿಗೆ ಯಾಕೆ ಬರ್ತಾ ಇತ್ತು? ಬಿಂದಿಗಳು ಇಟ್ಕೊಂಡು ಜನ ಪ್ರೊಟೆಸ್ಟ್ ಯಾಕೆ ಮಾಡ್ತಾರೆ? ಏನು ನಾವೆಲ್ಲ ಹುಚ್ಚರ? ಜನ ಹುಚ್ಚರ? ನಾವು ಹುಚ್ಚರ? ಜನ ಹುಚ್ಚರ? ಯಾಕೆ ಪ್ರೊಟೆಸ್ಟ್ ನಡೀತಾ ಇದೆ? ಯಾಕೆ ಬೇಕಾದಷ್ಟು ನೀರಿದ್ರೆ ಬೇಕಾದಷ್ಟು ಪಂಪ್ ಮಾಡಕ್ಕೆ ಶಕ್ತಿ ಇದೆ. ನನಗೂ ಗೊತ್ತಿದೆ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಬೆಂಗಳೂರು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಪಂಪ್ ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ಪಂಪ್ ಮಾಡ್ಬೋದು. ನಮ್ಗೇನು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಜಾಸ್ತಿ ಪಂಪ್ ಮಾಡ್ಬೋದು. ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮಾಡಿದ್ರೆ ಮುಂದೆ ನೀರಿನ ಸಮಸ್ಯೆ ಬರ್ತೈತೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಮತ್ತು ತಮಿಳ್ನಾಡಿಗೆ ಕದ್ದು ಮುಚ್ಚಿ ಅವಾಗವಾಗ ನೀರನ್ನು ಬಿಡ್ತಾ ಇದ್ದಾರೆ. ಇದು ನಾನಲ್ಲ, ರೈತರು ಹೇಳ್ತಾ ಇದ್ದಾರಲ್ಲ. ಅಲ್ಲಿನ ರೈತರು ಹೋಗಿ ನೀರಲ್ಲಿ ನಿಂತು ಪ್ರತಿಭಟನೆನೂ ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಗೊತ್ತಾಗಲ್ವಾ? ನಿಮ್ಗೇನೋ ಗೊತ್ತಾಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಕೂತಿರೋರಿಗೆ ನಿಮ್ಗೆ ಗೊತ್ತಾಗಲ್ಲ, ಅಧಿಕಾರಿಗಳಿಗೆ ಅಥವಾ ನಿಮ್ಮ ರಾಜಕಾರಣಿಗಳಿಗೆ. ದಿನ ಮಂಡ್ಯದಲ್ಲಿ ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಹೆಂಗೆ ಹೋಗುತ್ತೆ ಅಂತ ಅವರು 16 ವರ್ಷಗಳಿಂದ ನೋಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತೈತೆ ಈ ನೀರು ಎಲ್ಲಿ ಹೋಗುತ್ತೆ, ಏನು ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ನನಗನ್ಸ್ತೈತೆ ನೀರು ಇದ್ರೆ ನಾನು ಅವ್ರಿಗೆ ಸವಾಲಾಗ್ತೀನಿ, ನೀರಿದ್ರೆ ಹಂಗಾರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.